ನವಗ್ರಹ ಅಂದ ತಕ್ಷಣ ನೆನಪಾಗೋದು 9 ಗ್ರಹಗಳು. ಆದ್ರೆ ಇಲ್ಲಿ ನೆನಪಾಗೋದು 9 ಕ್ಯಾರೆಕ್ಟರ್ಗಳು. ಈ ಸಿನಿಮಾ ವರ್ಕ್ ಆಗೋಕೆ ಮೇನ್ ರೀಸನ್ ಅಂದ್ರೆ ದಿನಕರ್ ಅವರು ಡೆವಲಪ್ ಮಾಡಿರೋ ಕ್ಯಾರೆಕ್ಟರ್ಸ್ಗಳು. ದರ್ಶನ್ ಅವರು ಅಂಬಾರಿ ಕದಿಯೋ ಡೀಲ್ನ ಒಪ್ಕೋತಾರೆ. ಇವರೊಬ್ಬರಿಂದ ಅದಾಗಲ್ಲ. ಸೊ ಈಗ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಎಂಟ್ರಿ ಆಗ್ಬೇಕು. ಆಲ್ರೆಡಿ 3 ಜನ ಇರ್ತಾರೆ. ಫಸ್ಟ್ ಇವರಿಬ್ಬರನ್ನ ಆ ಡೀಲ್ಗೆ ಒಪ್ಸೋಕೆ ಇವರು ತಂದಿರೋ ಎಮೋಷನ್ ಲವ್. ಇದೇ ಲಾಸ್ಟ್ ಡೀಲ್. ಈ ಡೀಲ್ ಆದ್ಮೇಲೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಹೇಳಿ ಈ ಡೀಲ್ ಮಾಡಕ್ ಒಪ್ಕೋತಾರೆ. ಸೊ ಈಗ 3 ಜನ ಆದ್ರು. ಇನ್ನ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಎಂಟ್ರಿ ಮಾಡ್ಸೋಕೆ ದರ್ಶನ್ ಅವರು ಸಿನಿಮಾದ ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ರಾಬರಿಯಲ್ಲಿ ಸಿಕ್ಕಾಕೊಂಡು ಜೈಲ್ಗೆ ಹೋಗಿರ್ತಾರೆ. ಅಲ್ಲಿ ಸ್ವಲ್ಪ ಜನ ಪರಿಚಯ ಆಗಿರ್ತಾರೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಇವರು ಮಾಡಕ್ ಹೋಗ್ತಾ ಇರೋ ಕೆಲ್ಸಕ್ಕೆ ಜೈಲಿಂದ ರಿಲೀಸ್ ಆದವರೇ ಕೈ ಹಾಕೋಕೆ ಆಗೋದು. ಸೊ ಅಲ್ಲಿಗೆ ಇನ್ನ 4 ಕ್ಯಾರೆಕ್ಟರ್ಗಳು ಎಂಟ್ರಿ ಆದವು. 7 ಕ್ಯಾರೆಕ್ಟರ್ ಆದವು. ಇನ್ನ 2 ಕ್ಯಾರೆಕ್ಟರ್ ಬಗ್ಗೆ ಆಮೇಲೆ ಮಾತಾಡೋಣ. ಈ 7 ಪಾತ್ರ ಈ ಡೀಲ್ ಒಪ್ಕೊಳ್ಳೋಕೆ ಒಂದು ಸ್ಟ್ರಾಂಗ್ ರೀಸನ್ ಬೇಕಲ್ಲ. ಇಲ್ಲ ಅಂದ್ರೆ ನೋಡೋ ಜನ ಹೇಗೆ ಕನೆಕ್ಟ್ ಆಗ್ತಾರೆ. ಅದಕ್ಕೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಈ ಡೀಲ್ನ ಅವರು ಯಾಕೆ ಒಪ್ಕೋಬೇಕು ಅನ್ನೋದನ್ನ ಫಸ್ಟ್ 30 ಮಿನಿಟ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆಗ್ಲೇ ಹೇಳಿದ ಹಾಗೆ ತರುಣ್ ಸುಧೀರ್ಗೆ ವರ್ಷಾ ಅವ್ರ ಮೇಲಿರೋ ಪ್ರೀತಿಗೆ ಈ ಡೀಲ್ ಒಪ್ಕೋತಾರೆ. ವರ್ಷಾ ಅವರು ಅಣ್ಣನ ಮಾತಿಗೆ ಒಪ್ಕೋತಾರೆ. ಸೃಜನ್ ಲೋಕೇಶ್ ಅವರಿಗೆ ಏನಿಷ್ಟ, ಅವರ ನೀಡ್ ಏನು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿ ಆ ನೀಡ್ನ ಪಡ್ಕೊಳ್ಳೋಕೆ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ಇವರು ಎಂಟ್ರಿ ಆಗ್ತಾರೆ. ಇನ್ನು ವಿನೋದ್ ಪ್ರಭಾಕರ್ ಅವರು. ಈಗ ದರ್ಶನ್ ಅವರು ಹೋಗಿ ಕೇಳಿದವರೆಲ್ಲ ಸಡನ್ ಆಗಿ ಒಪ್ಕೊಂಡ್ರೆ ನೋಡೋ ಆಡಿಯನ್ಸ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗಲ್ಲ. ಹಾಗಾಗಿ ವಿನೋದ್ ಪ್ರಭಾಕರ್ ಅವರಿಗೆ ಇರೋ ಪ್ರಾಬ್ಲಮ್ಸ್ನ ಸೆಟಲ್ ಆಗಿ ತಿಳಿಸಿ ಈಗ ಈ ಡೀಲ್ ಒಪ್ಕೊಳ್ಳೋದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿ ಈ ಡೀಲ್ ಒಪ್ಕೊಳ್ಳೋ ಥರ ಆಗತ್ತೆ.